ಎಲ್ರಿಗೂ ನಮಸ್ಕಾರ. ಈ ಸ್ಪಿಟಿ ವ್ಯಾಲಿದು 2ನೇ ರೈಡ್ಗೆ ಸ್ವಾಗತ. ಚಲೋ ಚಲೋ. ನಾನು ಇರೋದಕ್ಕೆ ಸಾಗರದ ಔಟ್ಸ್ಕರ್ಟ್ಸ್, ಇದು NH44 ಹೈವೇ ದಾಗ ಅದನ್ನ ಹೋಟೆಲ್ ಮೊಟೆಲ್ KT ಹೈವೇ ಅಂತ. ನಿನ್ನೆ ಇಲ್ಲೇ ರೈಡ್ ತಗೋಬೇಕು. ಇದು ಹಿಂಗ ಆಕಳ ಎಲ್ಲ ರೋಡ್ ಮೇಲೆ ಇರ್ತಾವ ಇಲ್ಲಿ ಮಧ್ಯಪ್ರದೇಶ್. ಓಕೆ, ನಿನ್ನೆ ನಿಜಾಮಾಬಾದಿಂದ ಬಂದೆ. ಇಲ್ಲಿ ರಾತ್ರಿ 6-6:30 ಆಗಿತ್ತು. ಅಲ್ಲಿ ಹೋಟೆಲು ಇತ್ತು. ಸೊ ಊಟ ಮಾಡಿ ಈಗ 7:30 ಆಯ್ತು ಟೈಮು. ಸ್ವಲ್ಪ ಲೇಟ್ ಆತ. 2 ದಿನ ನಿದ್ದೆ ಆಗಿದ್ದಿಲ್ಲ. ಇವತ್ತೆ ಆಗ್ಲಿ ಬಿಡು, ಡೆಲ್ಲಿ ಹೈವೇನ ಐತು, ಅದಕ್ಕೆ ಮಕ್ಕೊಂಡೆ. ಕ್ಲೈಮೇಟ್ ಕ್ಲೌಡಿ ಐತಪ್ಪ, ಅದಕ್ಕೆ ಫುಲ್ ರೇನ್ ಗೇರ್ ಎಲ್ಲ ಹಾಕೊಂಡು ಹೊಡ್ಯಾಕತ್ತೇನೆ ಇವತ್ತು. ಸುಮ್ಮನೆ ನಡು ನಿಲ್ಲಿಸಿ ಯಾಕ. ಇವತ್ತಿಂದು ಡೆಸ್ಟಿನೇಷನ್ ಡೆಲ್ಲಿ, ಕ್ಯಾಪಿಟಲ್ ಆಫ್ ಇಂಡಿಯಾ. ಇಲ್ಲಿಂದ ಅರೌಂಡ್ 650 ಕಿಲೋಮೀಟರ್ಸ್ ಐತೆ. ಇದು ಒಂದು 11-12 ತಾಸು ಹಾಕೈತೆ ಬ್ರೇಕ್ಸ್ ಎಲ್ಲ ಮಳಿ ನೋಡಿ. ರೂಟ್ ಏನಂದ್ರೆ ಝಾನ್ಸಿ ಫಸ್ಟ್ 220 ಕಿಲೋಮೀಟರ್ಸ್, ಅದಾದ ಕೂಡ ಗ್ವಾಲಿಯರು, ಆಗ್ರಾ, ಮಥುರಾ, ಫರೀದಾಬಾದ್. ಸೊ ಇವೆಲ್ಲ ಔಟ್ಸ್ಕರ್ಟ್ಸ್ ಹೋಗ್ತೇವೆ, ಯಾವುದು ಸಿಟಿ ಒಳಗೆ ಎಂಟರ್ ಆಗಲ್ಲ. ಮೋಸ್ಟ್ ಪ್ರಾಬ್ಲಿ ಎಕ್ಸ್ಪ್ರೆಸ್ ವೇ ಸಿಗ್ಬೋದು. ಬ್ರೇಕ್ಫಾಸ್ಟ್ ಆಗಿಲ್ಲ, ಚಹಾ ಆಗಿಲ್ಲ. ಚಹಾ ಇಲ್ಲ ಅಂದ್ರು, ಅದಕ್ಕೆ ಈಗ ಎಲ್ಲಾದ್ರು. ಬಟ್ ಈಗ 7:30 ಆಗೈತೆ. 9 o'clock ನಿಲ್ಲಿಸ್ತಾನೆ. 1.5-100 ಕಿಲೋಮೀಟರ್ಸ್ ಹೊಡಿತೇನೆ. ಪೆಟ್ರೋಲ್ ರೀಫಿಲ್ ಮಾಡಿಸ್ಬೇಕು. ನನ್ಗ ನಿನ್ನೆ ಗೊತ್ತಾತ ಎದಕ್ ಮೈಲೇಜ್ ಕಡಿಮೆ ಕೊಟ್ಟಿತ್ತಂತ. ಆಕ್ಚುಲಿ 2 ಟೈರ್ದಾಗ ಹವಾ ಕಡಿಮೆ ಅಂದ್ರೆ ಆಲ್ಮೋಸ್ಟ್ ಹಾಫ್. ಸೊ ಅದು ಬಿಗ್ ಇಂಪ್ಯಾಕ್ಟ್ ಆಗ್ತಿತ್ತು. ಅದಕ್ಕೆ ಆಲ್ ರೈಟ್, ಲೆಟ್ಸ್ ಗೋ. ರೈಟ್, ಇಲ್ಲಿ ನಾಷ್ಟಾಗ ನಿಲ್ಸಿದ್ದೆ. ಟೈಮ್ ಆಗಿರೋದು 10:30 ಆತೀಗ. ಅಯ್ಯಬ್ಬಾ, ಇಲ್ಲಿ ಒಂದು ಮಿನಿಮಮ್ ಇಲ್ಲ ಅಂದ್ರು ಒಂದು 80 ಕಿಲೋಮೀಟರ್ಸ್ ಹೋಟೆಲ್ ಹುಡ್ಕೇನಿ, ಎಲ್ಲೂ ಸಿಗೋಲ್ತ. ಅದಕ್ಕೆ ಢಾಬಾದಾಗ ಪರಾಟ ಒಂದೋ ತಿಂದೆ. ಅಯ್ಯೋ ಯಪ್ಪ, ಎಂತ ದೊಡ್ಡದು. ಇಲ್ಲೆಲ್ಲ ಹೋಟೆಲ್ ಇಡ್ಲಿ ವಡ ದೋಸೆ ಸಿಗೋದು ಸೀನೇ ಇಲ್ಲ. ಸೊ ಈಗ ಎಷ್ಟು ಹೊಡೆದೇನಂದ್ರ 2.5 ತಾಸ್ದಾಗ 170 ಕಿಲೋಮೀಟರ್ಸ್ ಅಂತ ಹೊಡೆದ. ನಡು ಅವಾಗ ಒಂದು ಚಹಾ ಬ್ರೇಕ್ ತಗೊಂಡಿದ್ದೆ. ಈಗ ಇಲ್ಲಿಂದ 40 ಕಿಲೋಮೀಟರ್ ಝಾನ್ಸಿ ಊರಲ್ಲ, ಅದಕ್ಕಿಂತ ಮುಂಚೆನ ಡಿವಿಯೇಷನ್ ಬರ್ತದ. ಅಲ್ಲಿಂದ ಯಾವ್ದಪ್ಪ ಗ್ವಾಲಿಯರ್ 100 ಕಿಲೋಮೀಟರ್ಸ್, ಮತ್ತು ಗ್ವಾಲಿಯರ್ ಇಂದ ಆಗ್ರಾನು ಅರೌಂಡ್ 105 ಕಿಲೋಮೀಟರ್ಸ್ ಐತೆ. ಈಗ ನಂದು ಏನ್ ಪ್ಲಾನ್ ಅಂದ್ರೆ ಈ ಕಂಟಿನ್ಯೂ 3 ತಾಸು ಆದ್ರೂ ಹೊಡಿತೇನೆ. ಆಗ್ರಾ ಹತ್ರ ನಿಲ್ಲಿಸ್ತೇನೆ, ಯಾಕಂದ್ರ ಡೆಲ್ಲಿ ಒಳಗತ್ರು ಟ್ರಾಫಿಕ್ ಭಾಳ ಇರ್ತದ. ನಾ ಸೌತ್ ಸೈಡ್ ಎಂಟರ್ ಆಗಕತ್ತೆ. ನಾಳೆ ನಾನು ನಾರ್ತ್ ಸೈಡ್ ಎಕ್ಸಿಟ್ ಆಗ್ಬೇಕು. ಸೊ ನೋಡ್ಬೇಕು. ಕ್ಲೈಮೇಟ್ ಅಯ್ಯೋ ಅಗಲ್ ಬಿಸಿಲು. ಇದ್ರ ಮೇಲೆ ರೇನ್ ಗೇರ್ ಹಾಕೊಂಡಿದ್ದೆ. ಅಯ್ಯೋ ಸಾಕಾಗಿತ್ತು, ಫುಲ್ ಶೆಕಿ. ಅದಕ್ಕೆ ಈಗ ತಿಳಿದಾಗ ಅದ್ರ ಕೆಳಗೆ ರೇನ್ ಪ್ಯಾಂಟು, ಆಮೇಲೆ ಶೂಸ್ ಮೇಲೂ ರೇನ್ ಕವರ್ ಹಾಕೊಂತ ಸುಮ್ಮನೆ, ಯಾಕಂದ್ರೆ ಕ್ಲೌಡಿನ ಐತಿ. ಓಕೆ, ಸೆಕೆಂಡ್ ಪಾರ್ಟ್ ಮುಂದೆ.
ಓಕೆ, ಈಗ ಟೈಮ್ ಆಗೈತೆ 1:04. ಏನಪ್ಪಾ ಅಂದ್ರ ಈಗ ಗ್ವಾಲಿಯರ್ ಔಟ್ಸ್ಕಟ್ಸ್ ರಿಂಗ್ ರೋಡ್ ಇಂದ ಮತ್ತೆ ಗ್ವಾಲಿಯರ್ ಈ ಕಡೆ ಇತ್ತು ಲೆಫ್ಟ್ ಸೈಡ್. ಈಗ ಇಲ್ಲಿ ತನಕ ಅಂದ್ರ 7:30 ಬಿಟ್ಟು 5:30 ತಾಸು 330 ಹೊಡೆದ. ಈಗ ನೆಕ್ಸ್ಟ್ ಯಾರು ನೆಕ್ಸ್ಟ್ ಆಗ್ರಾ 100 ಕಿಲೋಮೀಟರ್ ಇತ್ತು. ಆಮೇಲೆ 300 ಇಲ್ಲ, ಆಗ್ರಾ 130 ಇತ್ತು. ಅದಾದ ಕೂಡ ಆಗ್ರಾದಿಂದ ಡೆಲ್ಲಿ 200. ಸೊ ಇದು 330 ಕಿಲೋಮೀಟರ್ಸ್ ಆಯ್ತು. ಇನ್ನೊಂದು 6 ತಾಸು ಆಗ್ತೈತೆ. ಅಲ್ಲೇ ಡೆಲ್ಲಿ ಮುಟ್ಟಾದ್ಮೇಲೆ ಬಳಿ ಟ್ರಾಫಿಕ್ ನೋಡಿ ಪ್ರಾಬ್ಲಿ 8 ಗಂಟೆ ರೀಚ್ ಆಗ್ತೇನೆ ಅನಿಸ್ತದೆ. ಆ ಕಡೆ ಗ್ವಾಲಿಯರ್ಗ ಐ ಥಿಂಕ್ ಇದು ಸೆಕೆಂಡ್ ಟೈಮ್ ಬರೋದು. ಗ್ವಾಲಿಯರ್ ಸಿಟಿ ಒಳಗೆ ಹೋಗಿದ್ದೆ ಲಾಸ್ಟ್ ಇಯರ್ ಉತ್ತರಾಖಂಡ್ ರೈಡ್ ಮುಗಿಸಿ ಹರಿದ್ವಾರದಿಂದ ಆಗ್ರಾದಾಗಿದ್ದೆ. ಆಗ್ರಾದಿಂದ ಗ್ವಾಲಿಯರ್ ಹೋಗಿ ಇಂದೋರ್ದಾಗಿದ್ದೆ. ಸೊ ಈಗ ನೆಕ್ಸ್ಟ್ ಈಗ ಆಗ್ರಾ ರೂಟ್ ಹಿಡಿತಲ್ಲ, ಅದು ಸೆಕೆಂಡ್ ಟೈಮ್ ರೂಟ್. ಅದು ಶೆಕಿ ಆಗೈತೆ. ಅಯ್ಯೋ, ಇದು ರೈಡಿಂಗ್ ಶೂಸ್ ಒಳಗಂತರೂ ಬೆವ್ರಿ. ಅಯ್ಯೋ, ಒಂದ್ ತಾಸು ನಿಲ್ಲಿಸ್ತಾನ ಶೂಸ್ ತೆಗೆದ್ ನಿಲ್ಲಾಕತ್ತಾನ, ಅಷ್ಟು ಶೆಕೆ ಆಗತ್ತ. ಈಗ ಜಾಕೆಟು ಜಿಪ್ ತೆಗೆದು ಹೊಡ್ಯಾಕತ್ತಾನ. ಫಸ್ಟ್ ಡೇ ಎಲ್ಲಿದ್ದಪ್ಪ? ಕರ್ನಾಟಕ, ಆಂಧ್ರ ಪ್ರದೇಶ್, ತೆಲಂಗಾಣ. ನೆಕ್ಸ್ಟ್ ಡೇ ನಿನ್ನೆ ತೆಲಂಗಾಣ, ಮಹಾರಾಷ್ಟ್ರ, ಮಧ್ಯಪ್ರದೇಶ್. ಇವತ್ತು ಮಧ್ಯಪ್ರದೇಶ್, ಉತ್ತರ ಪ್ರದೇಶ್ ಮತ್ತೆ ಡೆಲ್ಲಿ. ಮೂರು ಸಿಟಿ, 3 ದಿನ, 3 ಸ್ಟೇಟ್. ಸಾರಿ, ಅದು ಮತ್ತು ಇದು ಆಕ್ಚುಲಿ 2 ಸ್ಟೇಟ್ 1 ಯೂನಿಯನ್ ಟೆರಿಟರಿ, ಡೆಲ್ಲಿ ಯೂನಿಯನ್ ಟೆರಿಟರಿ. ಈಗ 1 ಗಂಟೆ ಆಗೈತೆ. ಅರೌಂಡ್ 2:30 ಅಂದ್ರೆ ಆಗ್ರಾ ಕಡೆ ಹೋಗಿ ಊಟ ಮಾಡ್ತೇನೆ. ಅಲ್ಲಿ ಆಗ್ರಾ ಔಟ್ಸ್ಕಟ್ಸ್ ಒಬ್ಬ ಫ್ರೆಂಡ್ ಒಂದು ಮೀಟ್ ಆಗ್ತದೆ. ನಾನು ಸ್ವಲ್ಪ ಗೊತ್ತಿದ್ದು ಅದೇ 8 ಗಂಟೆ ಆಗ್ತೈತೆ. ಐ ಹೋಪ್ ನಿಮ್ಗೆ ವಿಡಿಯೋ ಲೈಕ್ ಆಗಕತ್ತದ. ಲೈಕ್ ಆದ್ರೆ ಲೈಕ್ ಬಟನ್ ಒತ್ತಿರಿ. ಏನಾದ್ರು ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಯೂಸ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಮಾಡ್ಕೊಡ್ರಿ. Falling down. ಏನು ಕೇಳ್ತೀರ? ಈಗ ಆಗ್ರಾ ದಾಟಿ 10 ಕಿಲೋಮೀಟ್ರ್ ಬಂದೇನೆ. ಗ್ವಾಲಿಯರಿಂದ ಆಗ್ರಾ ಅರೌಂಡ್ 80-90 ಕಿಲೋಮೀಟರ್ಸು. 2 ಲೇನ್ ಇತ್ತು, ಟ್ರಕ್ಕು, ಭಾಳ ಊರುಗಳಿತ್ತು, ರೋಡು ಸರಿ ಇಲ್ಲ, ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಅಯ್ಯೋ, ಏನು ಬಿಸಿಲು, ಫುಲ್ ಬೆವ್ರು ಹೇಳಾಗತ್ತೆ ನಾನು. ಸೊ ಈಗ ಅದು ಇಲ್ಲಿ ಬಂದೆ. ಇಲ್ಲೊಂದು ಢಾಬಾಗ ನಿಲ್ಸೇನೆ. ಅವ್ರಿಗೆ ಹೇಳಿದೆ, ಏಪ್ಪ ಸ್ವಲ್ಪ ರೆಸ್ಟ್ ಮಾಡ್ತೇನೆ ರೀ ಒಂದು ಅರ್ಧ ತಾಸು, ಆಮೇಲೆ ಊಟ ಮಾಡ್ತಿರೋದು. ಆಯ್ತು ಹೋಗಿ ಅಂತ. ಸೊ ಅದಕ್ಕೆ ಈಗ ಒಂದು ಅರ್ಧ ಗಂಟೆ ಮಕ್ಕೊಂಡು, ಈಗ ಟೈಮ್ ಆಗಿತ್ತು 3:30. 4:30 ಬಿಟ್ಟರು. ಇಲ್ಲಿಂದ 180 ಕಿಲೋಮೀಟರ್ಸ್ ಆಯಿತು ಡೆಲ್ಲಿ. ಸೊ ಅರೌಂಡ್ ಒಂದು 3 ತಾಸು. ಅದೇ 8-9 ಆಕೈತೆ ರೂಮಿಗೆ ಚೆಕ್ ಇನ್. 8 ಅಂದಿದೆ, ಈಗ 9 ಆಗ್ತದೆ. ಸೊ ಆಯ್ತು, ನಿಮ್ಗೆ ರೋಡ್ ಮೇಲೆ ಸಿಗ್ತೇನೆ. ಹೌದು, ಟೈಮು 5 ಆಗಕ್ಕೆ ಬಂತು. ಈಗ ಒಂದು 10 ಮಿನಿಟ್ ಆಯ್ತು ಡಾಬಾಯಿಂದ ಬಿಟ್ಟು. 3:15ಕ್ಕೆ ಬಂದೆ. 4:30 ತನಕ ಮಕ್ಕೊಂಡೆ. ಎದ್ದು ಊಟ ಮಾಡಿ ಬಿಟ್ಟೆ. ಇಲ್ಲಿಂದ ಡೆಲ್ಲಿ 180 ಕಿಲೋಮೀಟರ್ಸ್ ಏನಾಯ್ತು. 4 ತಾಸು, 9 ಗಂಟೆ ಮುಟ್ಟು. ಶೆಕಿ ಹ್ಯೂಮಿಡ್ ಐತಲ್ಲ. ಪುಣ್ಯ ಡಾಬಾದಾಗ ಮಲ್ಕೊಳಕ್ ಬಿಟ್ಟ.
ಈಗ ಅಲ್ಲೊಂದು ಚಲೋ ನಿದ್ದೆ ಅದ. ಈಗೇನ್ ಹೈವೇ ಐತ ಈಗ ಹೊಡಿತೀನಿ ಈಗ. ಇದ್ದಿತ್ತಂತ 80 100 ಹೊಡಿತಿದ್ದೆ, ಈಗ 120 ಜಲ್ದಿನೂ ಮುಗ್ಸಾಕ್ ನೋಡ್ತೇನೆ. ರೈಟ್, ಡೆಲ್ಲಿಗೆ ಬಂದೆ. ವಾವ್, 8:30 ಆತ ಟೈಮು. ಎಲ್ಲಿಂದ ಅಂದ್ರ ಆಗ್ರಾದಿಂದ ಅದ್ ಹೈವೇ ಟ್ರಾಫಿಕ್ ಇನ್ನು, ಐ ಮೀನ್ ಮೂವಿಂಗ್ ಟ್ರಾಫಿಕ್, ಬಟ್ ಟ್ರಾಫಿಕ್ ಐತ, ಸ್ಪೀಡ್ ಹೊಡಕ್ಕೂ ಆಗಲ್ಲ. ಈಗ ಡೆಲ್ಲಿ ಎಂಟರ್ ಆಗಿ ಅರೌಂಡ್ 7-9 ಕಿಲೋಮೀಟರ್ಸ್ ಆಗೈತೆ. ಇಲ್ಲೂ ಐತಿ ಟ್ರಾಫಿಕ್, ಆದ್ರೂ ಮೂವಿಂಗ್ ಟ್ರಾಫಿಕ್ ಐತೆ. ನಮ್ ಬೆಂಗಳೂರು ಹಂಗ ಇಲ್ಲ, ಎಲ್ಲಾ ಕಡೆನೂ 3 ಲೇನ್ ರೋಡ್ ಸಿಕ್ಕೈತೆ. ಈಗ ನಾನು ಮ್ಯಾಪ್ ಏನ್ ಹಾಕೇನಂದ್ರ, ನಾಳಿದೇನ್ ರೂಟ್ ಐತಲ್ಲ ಅದನ್ನ ಹಾಕ್ಬಿಟ್ಟೇನೆ ಈಗ. ಸೊ ಡೆಲ್ಲಿ ಎಕ್ಸಿಟ್ ಆಗೋ ಕಡೆ ರೂಮ್ ಮಾಡ್ತೇನೆ, ಯಾಕಂದ್ರೆ ನಾಳೆ ಹೋಗಕ್ ಈಸಿ ಆಕೇತ. ಹೋಗಿ ಎಲ್ಲಾರು ಹೈ ಬೀಮಾ ನೋಯ್ಡಾ ನೆಹರು ಪ್ಯಾಲೇಸ್ ಆಶ್ರಮ ಸೀದಾನ ಹೋಗ್ಬೇಕು. ಡೆಲ್ಲಿ ನಮ್ದು ಎಷ್ಟನೇ ಟೈಮ್ ಇದು? ಸೆಕೆಂಡ್ ಟೈಮ್. ಉತ್ತರಾಖಂಡ್ ಹೋಗುವಾಗ ಡೆಲ್ಲಿದಾಗ ಸ್ಟೇ ಆಗಿದೆ, ಅದು ರೆಡ್ ಫೋರ್ಟ್ ಹತ್ರ. ಈಗೇನ್ ಆಗ್ಬೇಕಲ್ಲ. ಸೊ ಇವತ್ತು ಆಲ್ಮೋಸ್ಟ್ 680 ಕಿಲೋಮೀಟರ್ಸ್. ನಡು ಅಲ್ಲೇ ಮಧ್ಯಾಹ್ನ ಊಟ ಮಾಡೋಕ್ಕಿಂತ ಮುಂಚೆ ಮಲಗಿದೆ. ಆಮೇಲೆ 6 to 7 ಒಂದ್ ಕಡೆ ಕೂತ್ಬಿಟ್ಟಿದೆ. ಯಾಕೋ ಇವತ್ತು ಸುಸ್ತಾಗ್ಬಿಟ್ಟೆ ಈ ಮಾರಾಯನು. ಸುಸ್ತಾಗ್ಬಿಟ್ಟಿದೆ ಯಾಕೆ 3 ದಿನ ಆಲ್ಮೋಸ್ಟ್ 2100 ಕಿಲೋಮೀಟರ್ಸ್ ಹೊಡೆದನ. ಇವಾಗ ಪುಣ್ಯ ಮಳಿ ಇಲ್ಲಪ್ಪ. ಡೆಲ್ಲಿದಾಗ ಒಂದ್ 2 ದಿವಸ ಹಿಂದ ಏನೋ ಮಳಿ ಐತಂತ ಹೇಳಿದ್ರು, ಎಲ್ಲೂ ಮಳೆ ಇಲ್ಲ. ಇವತ್ತು ರೈಡ್ದಾಗ ಹಾರ್ಡ್ಲಿ ಒಂದ್ 5 ಕಿಲೋಮೀಟರ್ಸ್ ಅಷ್ಟೇ ಮಳೆ ಸಿಕ್ಕಿತ್ತು. ಆಯ್ತು, ಇವತ್ತಾಗ ಈ ವಿಡಿಯೋ ಎಂಡ್ ಮಾಡ್ತೇನೆ. ಯಾಕಂದ್ರೆ ಇನ್ನೂ ಹೋಗೋದು, ರೂಮ್ ಸಿಗೋದು ನನಗ 9 ಗಂಟೆ. ಎಡಿಟಿಂಗ್ ಮಾಡೋದು ಹಿಂಸೆ ಆಗೈತೆ. ಏನಂದ್ರ ಮೊದ್ಲು ಮೊಬೈಲ್ದಾಗ ಶೂಟ್ ಮಾಡಿ, ಮೊಬೈಲ್ದಾಗ ಅದು ಬ್ರೇಕ್ ಎಲ್ಲ ತಗೋತಿದ್ದೆ, ಅವಾಗ ಎಡಿಟ್ ಮಾಡ್ತಿದ್ದೆ. ಈಗ ಇದು ಇನ್ಸ್ಟಾ 360 ತಗೊಂಡೇನ. ಈ ಮಿನಿಮಮ್ ಒಂದ್ 3 hours ಬೇಕೆ, ಒಂದ್ 15-20 ಮಿನಿಟ್ ಮಾಡಕ್. ಅದಕ್ಕ ಇನ್ನೇನು, ಹಾ, ಅದಕ್ಕೆ ಇಲ್ಲಿಗ ಮುಗಿಸ್ತೇನೆ.